ಓಕೆ, ನಾನು ಅಜಿತ್ ಶೆಟ್ಟರಿಗೆ ಈ ಪ್ರಶ್ನೆ ಕೇಳ್ತೀನಿ. ಅಜಿತ್ ಶೆಟ್ಟರ್, ನಾನು ಧ್ವನಿ ಕೇಳಿಸ್ತಾ ಇದ್ರೆ ಸಂವಿಧಾನದ ಮೌಲ್ಯ ಅನ್ನೋದನ್ನ ಎಲ್ಲರೂ ಕೂಡ ಗೌರವ ಕೊಡಬೇಕು. ಬಟ್ RSS ಮೇಲೆ ಬರೀ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿಲ್ಲ ಅನ್ನೋದು ಒಂದು ಆರೋಪ ಅಲ್ಲ. ಗುಪ್ತವಾಗಿ ಮೀಟಿಂಗ್ ಮಾಡ್ತಾರೆ, ವಿಷ ಬೀಜವನ್ನ ಬಿತ್ತುತ್ತಾರೆ, ಬೇಡವಾಗಿರೋದನ್ನ ಒಂದು ಧರ್ಮವನ್ನ ಟಾರ್ಗೆಟ್ ಮಾಡ್ಕೊಂಡು ಅಲ್ಲಿ ಏನೋ ಮೀಟಿಂಗ್ ಅಲ್ಲಿ ಹೇಳ್ಕೊಡ್ತಾರೆ ಅನ್ನುವ ಆರೋಪ, ನನ್ನ ಸ್ಟೇಟ್ಮೆಂಟ್ ಅಲ್ಲ, ಆರೋಪ ಇದೆ. ಇದೆಲ್ಲ ಹೋಗ್ಲಾಡಿಸ್ಬೇಕು ಅಂದ್ರೆ ಉತ್ತರ ತುಂಬಾ ಸಿಂಪಲ್, ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು. ಯಾಕಿಂತ ಆರೋಪಗಳನ್ನೆಲ್ಲ ಕೇಳ್ಕೊಂಡು 91C ಇದೆ ನಾವು ಮಾಡಿಸ್ಕೊಳಲ್ಲ ಅನ್ನೋದನ್ನ ಉತ್ತರ ಕೊಡ್ತೀರಿ ನೀವು? ಮೇಡಮ್ ನಿಮ್ ಬಹಳ ಒಳ್ಳೆ ಪ್ರಶ್ನೆ ಇದು. ಈಗ ದೇಶ ವಿರೋಧಿ ಅಥವಾ ದೇಶದ ಬದ್ಧತೆ ಕೆಲಸ ಮಾಡೋದಕ್ಕೆ ರಿಜಿಸ್ಟ್ರೇಷನ್ ಆಗೋದೇ ಮಾನದಂಡ ಆಗಿದ್ರೆ ಇವತ್ತು ಎಷ್ಟೋ ರಿಜಿಸ್ಟ್ರೇಷನ್ ಆಗಿರೋ ಸಂಘಟನೆಗಳನ್ನ ಸರ್ಕಾರ ಉಗ್ರಗಾಮಿ ಸಂಘಟನೆಗಳು ಅಂತ ಘೋಷಣೆ ಮಾಡ್ತಿರ್ಲಿಲ್ಲ. ನಮ್ಮ ಕಾಲದಲ್ಲ, ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲೇ ಆಗಿತ್ತು. ಅವರೇ ಕುಡಂಕುಲಂ ಅಣುಸ್ಥಾವರದ ವಿರುದ್ಧ ಅತಿಯಾದ ಪ್ರತಿಭಟನೆಗಳಾದಾಗ ಸೈನ್ಸ್ ಅನ್ನುವ ಪತ್ರಿಕೆಗೆ ಅವ್ರು ಕೊಟ್ಟಿದ್ದಾರೆ, ವಿದೇಶಿ NGO ಗಳಿಂದ ಹಣ ಪಡೆದ ನಮ್ಮಲ್ಲಿರುವ NGO ಗಳು ದೇಶದ ವಿರುದ್ಧ ಕೆಲಸ ಮಾಡ್ತಿದ್ದಾವೆ ಅಂತ. ಇದು ಮನಮೋಹನ್ ಸಿಂಗ್ ಅವರು ಆನ್ ರೆಕಾರ್ಡ್ ಹೇಳಿರುವ ಸ್ಟೇಟ್ಮೆಂಟ್ ಇದು. ಹಾಗಾಗಿ ದೇಶದ ಬಗ್ಗೆ ಕೆಲಸ ಮಾಡ್ತಾರೆ ಅಥವಾ ರಿಜಿಸ್ಟ್ರೇಷನ್ ಆಗದೆ ದೇಶಭಕ್ತಿಯ ಬಗ್ಗೆ ಇರುವ ಮಾನದಂಡ ಅನ್ನೋದು ಇವರು ಕಾಂಗ್ರೆಸ್ ಅವರು ಹುಟ್ಟಾಕೊಂಡಿದ್ದು. ಆಮೇಲೆ ಇನ್ನೂ ಒಂದು ಮಾತು, ನಿಮ್ಗೆ RSS ಬಗ್ಗೆ ನಿಜವಾಗ್ಲೂ ಕೌತುಕ ಇದ್ರೆ, ನಿಜವಾಗ್ಲೂ ಅದನ್ನ ತಿಳಿಬೇಕು ಅಂತಿದ್ರೆ ದಯವಿಟ್ಟು DK ಶಿವಕುಮಾರ್ ಜೊತೆಗೆ ಒಂದು ಅರ್ಧ ಗಂಟೆ ಕೂತ್ಕೊಳ್ಳಿ. ಅವರೇ ಹೇಳ್ತಿದ್ರು, ನಾನು ವಿಠಲ್ ಶಾಖೆಯಲ್ಲಿ ಹೋಗ್ತಾ ಇದ್ದೆ, ಸದನದಲ್ಲೇ ಹೇಳಿದ್ರು ನಮಸ್ತೆ ಸದಾವತ್ಸಲೆ ಅಂತ. ನೀವು ಯಾರ್ಯಾರನ್ನ ಯಾಕೆ ಹೇಳ್ತೀರಿ? ಶಾಖೆಗೆ ಹೋದವರೇ ನಿಮ್ ಮುಖ್ಯಮಂತ್ರಿ ಆಗಿದ್ದಾರೆ, ಅವ್ರ ಹತ್ರ ಒಂದು ಅರ್ಧ ಗಂಟೆ ಕೂತ್ಕೊಂಡು ಕೇಳಿ. ಅವರೇ ಹೇಳ್ತಾರೆ ಗುರು ದಕ್ಷಿಣೆ ಹೆಂಗ್ ಕೊಟ್ಟಿದ್ದು, ಶಾಖೆ ಹೆಂಗ್ ನಡೆಯುತ್ತೆ, ಅಲ್ಲೇನು ಜನರನ್ನ ರೊಚ್ಚಿಗೆ ಬಿಡಿಸ್ತಾರ ಅಥವಾ ದೇಶ ವಿರೋಧಿ ಕೆಲಸ ಮಾಡಿಸ್ತಾರ ಅಂತ. ಅದಕ್ಕಿಂತ ಒಳ್ಳೆ ನಿಮ್ಗೆ ಪ್ರೈಮರಿ ಇನ್ಫಾರ್ಮೇಶನ್ ಎಲ್ಲಿರುತ್ತೆ ಮೇಡಮ್? ಈಗ ನಾವ್ ಏನೇ ಹೇಳಿದ್ರು ಆಯ್ತು, ನಮ್ಮನ್ನೊಂದು ಅನುಮಾನದ ಕಣ್ಣಿಂದ ನೋಡ್ತಾರೆ, ಇವ್ರು ಹೇಳದೆ ಹೀಗೆ, ಇವ್ರು ಮಾಡದೆ ಹೀಗೆ, ಇವ್ರ ಪದಗಳ ನಡುವೆ ಆಡ್ತಾರೆ ಅಂತ. DK ಶಿವಕುಮಾರ್ ಇದ್ದಾರೆ ಅಥವಾ ನಿಮ್ಮ ಇವತ್ತು ಆಂಧ್ರದಲ್ಲಿ ರೇವಂತ್ ರೆಡ್ಡಿ ಇದ್ದಾರೆ, ಅವರು ಕೂಡ ABVP ಹಿನ್ನೆಲೆಯಿಂದ ಬಂದವರು. ನಿಮ್ಮಲ್ಲಿ ಅನೇಕ ಕಾಂಗ್ರೆಸ್ನ ಅನೇಕ ವಕ್ತಾರರು ಇದ್ದಾರೆ, ಸಂಘ ಅಥವಾ ಈ ತರದ ಹಿನ್ನೆಲೆಯಿಂದ ಬಂದವರು. ಒಂದ್ಸತಿ ಕೂತ್ಕೊಂಡು ಕೇಳಿ ಅವ್ರಿಗೆ. ನಾವು ರಾಜಕೀಯ ಕಾರಣಕ್ಕೆ ಸಮಾಜದ ಮುಂದೆ ಇವತ್ತೇನೋ ಹೇಳ್ಬೋದು ಅವರು, ಆದ್ರೆ ಒಂದ್ಸತಿ ಕ್ಲೋಸ್ ಡೋರ್ ಮೀಟಿಂಗ್ ಮಾಡಿ ನಿಜವಾಗ್ಲೂ ನಿಮ್ಗೆ ಏನ್ ಬೇಕು ಅಂದ್ರೆ. ಇವತ್ತು DK ಶಿವಕುಮಾರ್ ಅಂತ ಏನು ಆ ತರದ್ದೇನು ಇದನ್ನ ಪ್ರದರ್ಶನ ಮಾಡ್ತಾ ಇಲ್ಲ, ಸಾರ್ವಜನಿಕವಾಗಿ ಹೇಳಿದ್ದಾರೆ. ಲೀಗಲ್ ಆಕ್ಟಿವಿಟಿ ಅಲ್ಲಿ ಆಗುತ್ತೆ ಅನ್ನೋದಾದ್ರೆ DK ಶಿವಕುಮಾರ್ ಯಾಕೆ ಸದಾವತ್ಸಲ ಎನ್ನುವ ಗೀತೆ ಹೇಳ್ಬೇಕಿತ್ತು, ಯಾಕೆ ಶಾಖೆಗಳಿಗೆ ಹೋಗ್ಬೇಕಿತ್ತು? ಅದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಅನ್ನೋದು ಅವ್ರ ಪ್ರಶ್ನೆ. ಬಟ್ ತುಂಬಾ ಬೇಗ ನಮ್ಮ ಅಬ್ದುಲ್ ರಜಾಕ್ ಅವರು ಸ್ಟುಡಿಯೋಗೆ ಬಂದ್ಬಿಟ್ಟಿದ್ದಾರೆ. ನಾನು ಅವರಿಗೆ ಫಸ್ಟ್ ಕಾಮೆಂಟ್ ಅಲ್ಲ, ಲಾಸ್ಟ್ ಕಾಮೆಂಟ್ ಕೇಳಕ್ ಇಷ್ಟಪಡ್ತೀನಿ. ಕಾಂಗ್ರೆಸ್ನವರಿಗೆ ಮತ್ತು RSS ಸಿದ್ಧಾಂತಕ್ಕೆ ಫೈಟ್ ನಡೀತಾ ಇದೆ. ಓಕೆ, RSSಗೂ ಮುಸ್ಲಿಮರಿಗೂ ಏನ್ ಸಮಸ್ಯೆ ನಮಗೆ ಏನಿಲ್ಲ. ಇವಾಗ ನಡೀತಿರೋ ಟಾಪಿಕ್ ಬಗ್ಗೆ ಒಂದು ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ರಾಮ ಮಂದಿರದ ನಿರ್ಮಾಣಕ್ಕೋಸ್ಕರ ಒಂದು ಟ್ರಸ್ಟ್ ಅಂತ ಮಾಡ್ಕೊಂಡ್ರು, ಅದರಲ್ಲಿ ದೇಣಿಗೆ ತಗೊಂಡ್ರು. 1992 ಇಂದ ಹಿಡಿದು 2022ರವರೆಗೆ ಆ ಹಣ ತಗೊಂಡ್ರಲ್ಲ, ಅದರಲ್ಲೂ ಹಗರಣಗಳಾಗಿವೆ ಅಂತ ಕೇಸ್ಗಳು ನಡೀತಾ ಇದೆ. ಮುಸ್ಲಿಂ ಸಮುದಾಯಕ್ಕೆ RSS ನಿಂದ ಏನಾದ್ರು ಸಮಸ್ಯೆ ಇದೆಯಾ? ಅಥವಾ ಕಾಂಗ್ರೆಸ್ನವರು ಈ RSS ಅನ್ನೋ ಗುಮ್ಮ ಇಟ್ಕೊಂಡು ನಿಮಗೆ ಬ್ಲಾಕ್ ಮೇಲ್ ಮಾಡೋದು, ಮಾಡ್ಸೋ ಕೆಲಸ ಮಾಡ್ತಾ ಇದಾರಾ? ಈ ನಂಬರ್ಸ್, ದೇಣಿಗೆ ಇದೆಲ್ಲ ರಾಜ್ಯ ಸರ್ಕಾರಗಳು ನೋಡ್ಕೊಳ್ಳಿ. ಲೀಗಲ್ ಆಗಿ ಅಂತ ಬಂದ್ರೆ ರಜಾಕ್ ಅವರೇ, ಕಮಾನ್, ನಿಮ್ಗಳಿಗೂ ವಿದೇಶದಿಂದ ಯಾವ ಪ್ರಮಾಣದ ಫಂಡಿಂಗ್ ಬರುತ್ತೆ ಅಂತ ಹಾಗಂತ ನೀವು ಆಮ್ನೆಸ್ಟಿ ಇಂಟರ್ನ್ಯಾಷನಲ್ ಮೇಲೆ ಆಕ್ಷನ್ ತಗೊಳ್ತೀರಾ? ಯಾಕೆ RSS ಮೇಲೆ ತಗೊಳ್ಳಲ್ಲ ಕೇಂದ್ರ ಸರ್ಕಾರ? ಕೇಳಿ, ಯಾಕೆ ತಗೊಳ್ಳಲ್ಲ? ಫಾರಿನ್ ಫಂಡಿಂಗ್ ಬರ್ತಾ ಇಲ್ವಾ RSS ಗೆ? ಈಗ ನಿಮ್ಗೂ ಬರುತ್ತೆ ಅಂತ ಅವ್ರು ಉತ್ತರ ಕೊಡ್ತಾರೆ, ಅವಾಗ ಏನ್ ಹೇಳ್ತೀರಿ? ನಮ್ದೆಲ್ಲ ರಿಜಿಸ್ಟರ್ಡ್ ಇದೆ ಅಲ್ಲ, ಯಾವ್ದನ್ನ ಇಲ್ವೋ ಅಂತಿದೆಯೋ ಅದನ್ನ ಮೇಲೆ ಆಕ್ಷನ್ ತಗೊಂಡವರಲ್ಲ. ರಿಜಿಸ್ಟ್ರೇಷನ್ ರಿಜಿಸ್ಟ್ರೇಷನ್ ಇರೋದು ಅವರದ್ದೇ, ಹೈಯೆಸ್ಟ್ ಬ್ಯಾನ್ ಆಗಿರೋ ಸಂಸ್ಥೆಗಳು ಅವರದ್ದೇ. ಬ್ಯಾನ್ ಆಗಿತ್ತು. ನೀವೇನ್ ದೇಶ ಸರ್, ಕೇವಲ ಒಂದೇ ಪ್ರಶ್ನೆಗೆ ಉತ್ತರ ಕೇಳ್ಬಿಟ್ರೆ ಎಲ್ಲರೂ ಬಚ್ಚಿಕೊಡ್ಬೇಕು. ನಮ್ಮ ದೇಶದ ಸಂಸ್ಕೃತಿ ನಮಸ್ಕಾರ ಮಾಡೋದು ಹೀಗೆ ಅಂತ ಹೇಳಿದ್ರೆ ಏನ್ ಗೊತ್ತಾ ನಿಮ್ಗೆ? RSS ನವ್ರಿಗೆ ಅದು ಹೇಳ್ಕೊಡ್ತೀನಿ ಕೇಳಿ. ನಾವು ಅರ್ಧ ಬ್ರಿಟಿಷ್ ಅರ್ಧ ಇಂಡಿಯನ್ ಅಂತ. ಮತ್ತೆ ಎಲ್ಲಿಂದ ಬಂತು ಅನ್ನೋದನ್ನ ಉತ್ತರ ಕೊಡಿ. ಇದು ನಮ್ಮ ದೇಶದ ಸಂಸ್ಕೃತಿನಾ? ಏನ್ ಹೇಳ್ತೀರಿ ಅಜಿತ್? ಇದೆಲ್ಲ ನಮ್ಮ ದೇಶದ ಕೆಲಸ ಮಾಡ್ತಿದ್ದೀರಾ? ಚಡ್ಡಿ ಬಂದಿದೆ ಎಲ್ಲಿಂದ? ಬ್ರಿಟಿಷರ ಚಡ್ಡಿ, ಅದು ಬ್ರಿಟಿಷರ ಚಡ್ಡಿ. ಏನ್ ಹೇಳ್ತಿದ್ರ ನಮಗೆ? ನಮ್ಮ ಸಂಸ್ಥೆಗಳು ಉತ್ತರ ಕೊಡ್ತೇನೆ. ಇದಕ್ಕೆಲ್ಲ ತಾವು ದಯವಿಟ್ಟು ಒಂದು ಅರ್ಧ ಗಂಟೆ ಹೋಗಿ DK ಶಿವಕುಮಾರ್ ಹತ್ರ ಕೂತ್ಕೊಂಡು ಕೇಳಿ ಸರ್, ಉತ್ತರ ಕೊಡ್ರಿ. ನೀವು RSS ನವರು ಚಡ್ಡಿ ಯಾವ ಸಂಸ್ಕೃತಿ? ನಮ್ ದೇಶದ ಸಂಸ್ಕೃತಿನಾ? ಯಾವ ರಾಜ ಮಹಾರಾಜಂದರು ಚಡ್ಡಿ ಹಾಕೊಳ್ತಾ ಇದ್ರು ಅದನ್ನ ಬಹಿರಂಗವಾಗಿ ಹೇಳಿ. ಇಲ್ಲ ನಾನು ಹೇಳ್ತೀನಿ, ಬ್ರಿಟಿಷ್ ಗುಲಾಮರು ನೀವು, ಬ್ರಿಟಿಷ್ ಪೆನ್ಷನ್ ತಿಂದವ್ರು ನೀವು.
ನೀವ್ ಇವತ್ ಬಂದ್ಬಿಟ್ಟು ನಾವ್ ಅದ್ ಕೊಡಲ್ಲ ಇದ್ ಕೊಡಲ್ಲ ಅಂದ್ರೆ ದೇಶ ಕೇಳ್ಬೇಕಾ? ರಜಾಕ್ ಅವ್ರೆ. ನಿಮ್ಮಿಂದ ದೇಶ ನಡೀತಾ ಇಲ್ಲ. ರಜಾಕ್, ಒಂದ್ second, RSS ಇಂದ ಈ ದೇಶ ನಡೀತಾ ಇಲ್ಲ. ರಜಾಕ್, ನನ್ನ ಪ್ರಶ್ನೆ ಸಿಂಪಲ್. ಅವರು ನಮಸ್ಕಾರ ಹೆಂಗ್ ಮಾಡ್ತಾರೆ? ನಮ್ಮ ಸಂಸ್ಥೆಗಳು ಬ್ಯಾನ್ ಆಗಿರೋದು RSS ಬ್ಯಾನ್ ಆಗಿರೋ ಮುಂಚೆ ವಾಪಸ್ ಯಾಕೆ ತೆಗೆದ್ರು? ಯಾರು ತೆಗೆದ್ರು? ಯಾಕೆ ತೆಗೆದ್ರು? ಯಾರು ತೆಗೆದ್ರು? ನಮ್ ಸಂಸ್ಥೆಗಳು ವಾಪಸ್ ತೆಗೆದ್ರು. ಇವ್ರಿಗೆ ಬೇಕಾದಾಗ ಇವರು ಅದ್ರ ಮೇಲೆ ಆಕ್ಷನ್ ತಗೊಂಡ್ರು. ಸಿಂಪಲ್. ನಿಮ್ಮನ್ನ ನಾನು ಇವತ್ತು ಬಿಜೆಪಿ ವಕ್ತಾರ, ಕಾಂಗ್ರೆಸ್ ವಕ್ತಾರ, ಜೆಡಿಎಸ್ ವಕ್ತಾರ ಅಂತ ವೆಲ್ಕಮ್ ಮಾಡ್ಕೊಂಡಿಲ್ಲ, ಮುಸ್ಲಿಂ ಮುಖಂಡ ಅಂತ ಗುರುತು ಮಾಡ್ಕೊಟ್ಟಿದ್ದೀನಿ ಜನಕ್ಕೆ. ಸೊ ನನ್ನ ಪ್ರಶ್ನೆ, RSS ವಿಚಾರದಲ್ಲಿ ಮುಸ್ಲಿಮಿಗೆ ಯಾಕೆ ತಕರಾರು? ಏನ್ ತಕರಾರು? ಅವರಿಂದ ನಿಮಗೆ ಏನ್ ಸಮಸ್ಯೆ? ನಾವ್ ಯಾವತ್ತಾದ್ರು ಹೇಳಿದೀವ ನಮಗ್ ತಕರಾರು ಇದೆ RSS ಇಂದ ಅಂತ? ನಾವ್ ಯಾವತ್ತಾದ್ರು ಹೇಳಿದೀವ? ನಿಮ್ಮನ್ನ ಯಾರಾದ್ರೂ ಹೇಳಿದಾರ? ಅವರಾಗಿ ಅವರು ನಾವು ದೇಶಭಕ್ತರು, ದೇಶಕ್ಕೋಸ್ಕರ ಮಾಡ್ತಾ ಇದೀವಿ ಅಂತ ಇವ್ರ ಮುಂದೆ ಬರ್ತಿರೋರು. ಸರ್ಕಾರ ಪ್ರಶ್ನೆ ಮಾಡ್ತಾ ಇದೆ, ಗೃಹ ಮಂತ್ರಿಗಳು ಹೇಳ್ತಾವ್ರೆ ನೀವು ಯಾಕೆ ಇದನ್ನ. ಮುಸ್ಲಿಂ ಸಮುದಾಯಕ್ಕೆ RSS ವಿಚಾರದಲ್ಲಿ ತಕರಾರಿಲ್ಲ. ನಮಗ್ ಯಾವ ತಕರಾರು ಇಲ್ಲ. ದೇಶದ್ರೋಹಿಗಳು RSS ಒಳಗಡೆ ಇದ್ದಾರೆ. ಪ್ರದೀಪ್ ಕುರುಲ್ಕರ್ ಯಾರು? ನೀವು ಈ ದೇಶದ ಮಿಸೈಲ್ ಟೆಕ್ನಾಲಜಿಯನ್ನ ಪಾಕಿಸ್ತಾನಕ್ಕೆ ಕೊಟ್ಟವನು. ಮಹಾರಾಷ್ಟ್ರ ATS ಮೇ 22, 2023 ಅಲ್ಲಿ ಅರೆಸ್ಟ್ ಮಾಡಿದ ಯಾರನ್ನ? ಪ್ರದೀಪ್ ಕುರುಲ್ಕರ್, DRDO ಸೈಂಟಿಸ್ಟ್. RSS ನವನಲ್ವಾ? ಪಾಕಿಸ್ತಾನಕ್ಕೆ ಸ್ಪೈ ಮಾಡಿದವನು. ಡಾಕ್ಟರ್ಗಳು ಆಸ್ಪತ್ರೆ ಟ್ರೀಟ್ಮೆಂಟ್ ಕೊಡ್ಬೇಕಾಗಿರೋರು ಬಾಂಬ್ ಅನ್ನು ಇಟ್ಕೊಂಡಿರೋದ್ರ ಪ್ರಶ್ನೆ ಬಗ್ಗೆ ನೀವು ಉತ್ತರ ಕೊಡ್ರಿ. DRDO ಸೈಂಟಿಸ್ಟ್, ಡಾಕ್ಟರ್ಗಳು ಬಿಡ್ರಿ, ಲಕ್ಷಾಂತರ ಇರ್ತಾರೆ. DRDO ಸೈಂಟಿಸ್ಟ್ ಲಕ್ಷಾಂತರ ಇರಲ್ಲ. ಅಲ್ಲ ಆಯ್ತು, ಈಗ ನನಗೆ ವಿಚಾರ RSS ಅಂತ ಹೆಂಗ್ ಲೇಬಲ್ ಶಿಕ್ಷೆ ಇದೆ? ಯಾಕೂಬ್ ಮೆನನ್ ಎಲ್ಲವನು ಇಂಡಿಯನ್ ಮುಸ್ಲಿಂ ಅಲ್ಲ. ಈಗ ಅವರು RSS ಅಂತ ಲೇಬಲ್ ಮಾಡೋದಕ್ಕೆ ಮಾನದಂಡ ಏನು? ಏನ್ ಲೇಬಲ್ ಮಾಡಿದ್ರು? ಯಾರು? 120 ಶಾಖೆಗಳಲ್ಲಿ ಹೋಗಿರೋದು ಫೋಟೋಗಳು, ಹಳೆ ಇದು ಇದು ನಿಮ್ದು ಟ್ಯಾಕ್ಟಿಕ್. ಯಾರು ಏನಾದ್ರು ಕುತ್ಕೊಳ್ರಿ ಸುಮ್ನೆ. ಗೋಡ್ಸೆ RSS ಉತ್ತರ ಏನ್ ಕೊಡ್ತೀರಿ? ಅವ್ರು ಅಷ್ಟೇ ಹೇಳ್ಬೋದಲ್ವಾ? ಯಾಕಂದ್ರೆ ಸಂಸ್ಥೆ ಅಲ್ವಲ್ಲ ಅದು. ಇಟ್ಸ್ ಗ್ರೂಪ್ ಆಫ್ ಇಂಡಿವಿಜುವಲ್. RSS ಅನ್ನೋದಕ್ಕೆ ನಿಮ್ಮ ಹತ್ರ ಏನ್ ಸಾಕ್ಷಿ ಪುರಾವೆಗಳು? ಮೇಡಮ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇಟ್ಸ್ ಅ ಗ್ರೂಪ್ ಆಫ್ ಇಂಡಿವಿಜುವಲ್ಸ್ ಅಂತ ಹೇಳೋದು ಈ ತರ ಸಮಯ ಸಂದರ್ಭ ಬಂದಾಗ ಬಜ್ಜಿಕೊಳ್ಳೋದು. ಅದಕ್ಕೋಸ್ಕರನೇ ರಿಜಿಸ್ಟರ್ ಮಾಡಿಸಲ್ಲ. ರಿಜಿಸ್ಟರ್ ಮಾಡಿದ್ರೆ ಗೊತ್ತಾಗ್ತಿತ್ತು, ಓಹೋ ಇವನು ಒಬ್ಬ ಇಂಡಿವಿಜುವಲ್ ಅಂತ. ಇವತ್ತು ಇವನೇನಾದ್ರು ತಪ್ಪು ಮಾಡ್ಬಿಟ್ರೆ ಗೋಡ್ಸೆ ಇಲ್ಲ ಇವನು RSS ನವನು ಅಲ್ಲ ಅಂತ ಹೇಳಕ್ ಆಸಾನು. ನಾಳೆ ದಿನ ಇವಾಗ ಪ್ರದೀಪ್ ಕುರುಲ್ಕರ್ ಇವನು ದೇಶದ್ರೋಹಿ ಕೃತ್ಯ ಮಾಡ್ದ, ಇವ್ನು ನಮ್ಮವನಲ್ಲ ಅಂತ ಹೇಳ್ಬಿಡೋದು. ನೀವೇನೋ ಅದಕ್ಕೋಸ್ಕರ ನೀವು ರಿಜಿಸ್ಟರ್ ಮಾಡ್ತೀರಿ, ಮೀಟಿಂಗ್ ಮಾಡ್ತೀರಿ, ಆಮೇಲೆ ರಸ್ತೆಗಳಲ್ಲಿ ಅಭಿಯಾನ ಅಂತ ಶುರು ಮಾಡ್ತೀರಿ, ಮೊನ್ನೆ ಸೆಲೆಬ್ರೇಷನ್ ಎಲ್ಲ ಮಾಡಿದ್ರಿ. ಎಲ್ಲವೂ ಮಾಡ್ಕೊಳ್ಳಿ, ಒಂದು ರಿಜಿಸ್ಟ್ರೇಷನ್ ಅಂತ ಮಾಡಿಸ್ಕೊಬಿಟ್ರೆ ಈ ಆರೋಪಗಳಿಂದ ಮುಕ್ತ ಆಗ್ತಿರಲ್ವಾ? ಏನ್ ಸಮಸ್ಯೆ? ನನ್ಗಂತೂ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ ಅನ್ನೋದ್ರಲ್ಲಿ ಯಾವುದೇ ರೀತಿಯ ತಪ್ಪು ಕಾಣಿಸ್ತಾ ಇಲ್ವಪ್ಪ, ಕಾಣಿಸ್ತಾ ಇಲ್ಲ. ರಾಜ್ಯ ಸರ್ಕಾರ ರಿಜಿಸ್ಟ್ರೇಷನ್ RSS ಅನ್ನೋದು ಇಟ್ಕೊಂಡೇ ಕಾಲಹರಣ ಬಿಡ್ತಾರಲ್ಲ ರಿಜಿಸ್ಟರ್ ಮಾಡಿಸಿದ್ರೆ. ಆಯ್ತು ಆಯ್ತು, ರಿಜಿಸ್ಟ್ರೇಷನ್ ಆದ್ರೆ ಎಲ್ಲ ದಿಕ್ಕುಗಳಿಂದ RSS ಮುಕ್ತವಾಗ್ತದೆ ಅಂತ ನೀವು ನನಗೆ ಭರವಸೆ ಸಂಘಟನೆಗಳು ರಿಜಿಸ್ಟ್ರೇಷನ್ ಮಾಡಬೇಕು ಅನ್ನುವಂಥದ್ದು ಮಾನಸಿಕತೆ ಸಂವಿಧಾನದ ಚೌಕಟ್ಟಿನಲ್ಲಿದೆ. ರಾಷ್ಟ್ರೀಯ ಸ್ವಯಂ ಸೇವಕದಂತ ಅವ್ರ ಹೆಸರು ಹೇಳೋದಿಲ್ಲ, ಆದ್ರೆ ಈ ತರದ ಕೆಲಸ ಮಾಡುವ ಸಂಘಟನೆಗಳು 91C ಅಡಿಯಲ್ಲಿ ಅವ್ರವ್ರ ಕೆಲಸ ಅವ್ರವ್ರ ಪಾಡಿಗೆ ಇರ್ಬೋದು, ಮಾಡ್ಕೊಂಡಿರ್ಬೋದು. ನಿಮ್ಗೆ ಸಮಾಜದಿಂದ ಸರ್ಕಾರದಿಂದ ಯಾವುದೇ ದೇಣಿಗೆ ಬೇಡ ಅಂತಿದ್ರೆ, ಅಥವಾ ಸರ್ಕಾರಕ್ಕೆ ನಿಮ್ಮ ಚಟುವಟಿಕೆಗಳು ಎಂತ ಆರೋಪಗಳು ಗೊತ್ತಾ RSS ಮೇಲೆ? ಕೇಳಿಸ್ಕೊಳ್ಳಿ, ಇಲ್ಲಿ ಇದು ಆಧಾರ ಸಹಿತ ಅಂತ ನಾನು ಹೇಳ್ತಾ ಇಲ್ಲ, ಇವ್ರುಗಳು ಹೇಳಿದಕ್ಕೆಲ್ಲ ಕಿವಿ ಕೊಡ್ತಾ ಇಲ್ಲ. ಆಧಾರ ಸಹಿತನೇ ಮಾತಾಡಿರೋದು. ಒಂದ್ ಸೆಕೆಂಡ್ ನಾನ್ ಹೇಳ್ತೀನಿ ಎಲ್ಲೋಯ್ತು RSS ಶಾಖೆ ಒಳಗಿದೆ ಅಂತ ಕಾಂಗ್ರೆಸ್ನವರು ಅಂತಾರೆ. ಅಲ್ಲಿಗೆ ಸೈಂಟಿಸ್ಟ್ಗಳು RSS ನಲ್ಲಿ ಗುರುತಿಸ್ಕೊಂಡಿರೋನು ದೇಶದ್ರೋಹ ಕೆಲಸ ಮಾಡ್ತಾ ಇದ್ದಾನೇನೋ ಆರೋಪ ಮಾಡ್ತಾರೆ. ಇದಕ್ಕಿಂತ ಆರೋಪಗಳು ಬೇಕಾ ನಿಮಗೆ? ಮಾಡ್ತಾ ಇದ್ದಾನೇನು, ಜೈಲಲ್ಲಿ ಇದ್ದಾನೆ ಇವಾಗ. ಅದ್ರ ಬಗ್ಗೆ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು, ಯಾಕೆ? ಲಕ್ಷಾಂತರ ಜನ, ಕೋಟ್ಯಾಂತರ ಜನರನ್ನ RSS ಆಗಿ ನೀವು ತಗೊಳ್ಳಿ. ನೀವು ಏನು ನಮಸ್ತೆ ಸದಾವತ್ಸಲ ಅಂತ ಇಡೀ ದೇಶದ ಜನರ ಬಾಯಲ್ಲಿ ಹೇಳ್ಸಿ, ಪರವಾಗಿಲ್ಲ, ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ. ಏನು ಸಮಸ್ಯೆ? ಅದು ಅಂತ ನಮಗೆ ಅವಶ್ಯಕತೆ ಇಲ್ಲ. ಅದೊಂದು ಸರ್ಕಾರಿ ಪ್ರಕ್ರಿಯೆ, ಅದಕ್ಕೊಂದಷ್ಟು ಜನ ಹೋಗ್ತಾರೆ. ನಮ್ಗಿರುವ ಸಮಸ್ಯೆ ಸೀಮಿತ ಸಮಯದಲ್ಲಿ ನಾವು ರಾಷ್ಟ್ರ ಸೇವೆ ಮಾಡ್ತಾ ಇದೀವಿ, ಜನರ ಜೊತೆ ಮಾಡ್ತಿದೀವಿ, ಮಕ್ಕಳನ್ನ ಒಂದಷ್ಟು ವ್ಯಾಯಾಮ ಮಾಡಿಸ್ತೀವಿ, ಒಂದಷ್ಟು ಆಟ ಆಡಿಸ್ತಿದೀವಿ.
ಸಮಸ್ಯೆ ಏನಿಲ್ಲ, ಸರ್ಕಾರದ ಸಂವಿಧಾನವೇ ಅದನ್ನ ಹೇಳ್ತಾ ಇದೆ. ನೀವು ಈಗ ಅವಶ್ಯಕತೆ ಇಲ್ಲ. ಕೆಲವರಿಗೆ ನಿಮ್ಮ ಯೂನಿಫಾರ್ಮ್ ಅಲ್ಲಿ ಸಮಸ್ಯೆ ಕಾಣಿಸ್ತಾ ಇತ್ತು, ನೀವು ಬದಲಾಯಿಸ್ಕೊಂಡ್ರಿ ಪ್ಯಾಂಟ್ ತಗೊಂಡ್ರಿ. ಸಮಸ್ಯೆಗಳು ನೀವು ಕೈ ನಾವು ಹಿಡ್ಕೊಂಡು ಬೆನ್ನಲ್ಲಿ ಅವ್ರಿಗೆ ಸಮಸ್ಯೆ ಕಾಣಿಸ್ತಾ ಅದಕ್ಕೂ 100 ವರ್ಷ ಇತ್ತು. ಆಯ್ತು. ಮೇಡಮ್ ಅದು ಅವ್ರ ಸಮಸ್ಯೆ, ಅವ್ರ ಬಸ್ನಲ್ಲಿ ಇರೋ ನನಗೆ ಸಮಸ್ಯೆ, ಯಾವ್ದು ನಾವೇನು ಸಮಸ್ಯೆ ಮಾಡಕ್ಕಾಗಲ್ಲ ಕಾಣಿಸ್ತಾ ಇಲ್ಲ, ನಾನು ಅದಕ್ಕೆ. ಒಪ್ಕೊಂತೀನಿ. ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ ಯಾಕೆ ಅನ್ನೋದೇ ಪ್ರಶ್ನೆ ನಂದು. ಎನಿವೇ ನಮ್ಗೆ ಥ್ಯಾಂಕ್ ಯು ಸೋ ಮಚ್. ಅವಶ್ಯಕತೆ ಇಲ್ಲ, ಇಷ್ಟೊತ್ತು ಸಂವಿಧಾನದಲ್ಲಿ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ. 4 ಜನ ಭಾಗವಹಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಗೆಸ್ಟ್ಗಳಿಗೆ ಧನ್ಯವಾದ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. RSS ದೇಶದ ಹಿತಕ್ಕೋಸ್ಕರ ಇದೆ, ದೇಶದ ರಕ್ಷಣೆಗೋಸ್ಕರ ಇದೆ ಅಂತ ಅವ್ರು ಹೇಳ್ತಾರೆ. ಇದಕ್ಕೆ ಇತಿಹಾಸ ಕೆದಕ್ತಾ ಹೋಗೋದಾದ್ರೆ ಹೌದು, ದಶಕಗಳ ಇತಿಹಾಸ ಇದೆ. ಮೊನ್ನೆ ಶತಮಾನೋತ್ಸವವನ್ನ ಮಾಡಿದ್ರು. ದೇಶದ ರಕ್ಷಣೆ ವಿಚಾರದಲ್ಲಿ ಇವರ ಪಾತ್ರ ಕೊಡುಗೆ ಏನು ಅಂದ್ರೆ ಖಂಡಿತವಾಗ್ಲು ಮಕ್ಕಳು ಸ್ಕೂಲಿಗೆ ಹೋಗೋದ್ರಿಂದ ಹಿಡಿದು ಈ ಪ್ರವಾಹದ ವಿಚಾರಗಳಿಂದ ಹಿಡಿದು ಎಲ್ಲದರಲ್ಲೂ ಕೂಡ ದೇಶದ ಪರವಾಗಿ ನಿಂತ್ಕೊಂಡಿದ್ದಾರೆ. ಆದ್ರೂ ಇದ್ರ ಮೇಲೆ ರಿಜಿಸ್ಟ್ರೇಷನ್ ಆಗಿಲ್ಲ ಯಾಕೆ ಅನ್ನೋ ಆರೋಪ ಕೇಳಿ ಬಂದಾಗ 91CL ಹಂಗಿದೆ, 90BL ಹಿಂಗಿದೆ ಅನ್ನುವ ಉತ್ತರವನ್ನ ಕೊಡೋದು ಬಿಟ್ಟು ರಿಜಿಸ್ಟ್ರೇಷನ್ ಮಾಡಿಸ್ಕೊಬಿಟ್ರೆ ಪ್ರಶ್ನೆ ಕೇಳೋ ಬಾಯಿಗಳಿಗೆ ಗಮ್ ಟೇಪ್ ಹಾಕ್ದಂಗೆ ಆಗುತ್ತೆ. ಅದನ್ನ ಯಾಕೆ ಮಾಡ್ತಾ ಇಲ್ಲ, ಇದೇ ತಕರಾರು ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ PNS ವಿಸ್ತಾರ. ಇದು ನೇರ ನಿಖರ ಜನಪರ. ಥ್ಯಾಂಕ್ ಯು.